ವರ್ಷ ಆಗಸ್ಟ್ ಅಲ್ಲಿ ಶುರುವಾಗುತ್ತೆ ನೋಡಿ ಕುರ್ಚಿ ಬದಲಾವಣೆಯ ಜಟಾಪಟಿ. ಇಲ್ಲ ಸಿದ್ದರಾಮಯ್ಯರವರು 2.5 ವರ್ಷದ ನಂತರ ಕೆಳಗಿಳಿತಾರೆ, ಡಿಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೊಳ್ತಾರೆ ಅಂತ ಹೇಳಿ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇನ್ನೂ ಕೂಡ 7 ತಿಂಗಳಾದರೂ ಕೂಡ ಈ ಸಮಸ್ಯೆನ ಬಗೆಹರಿಸೋಕೆ ಸಾಧ್ಯನೇ ಇಲ್ವಾ ನೋಡಿ. ಜಸ್ಟ್ ಇಲ್ಲಿ ಆಗಬೇಕಾಗಿರೋದು ಏನು ಗೊತ್ತಾ, ಹೈಕಮಾಂಡ್ ಈ ಮೌನವನ್ನ ಮುರಿದು ಒಂದು ಹೇಳಿಕೆ ಕೊಟ್ಟರಾಯ್ತಷ್ಟೇ. ಒಂದೋ ಸಿದ್ದರಾಮಯ್ಯ ಮುಂದುವರಿಲಿ, ಇಲ್ಲದೆ ಇದ್ರೆ ಡಿ.ಕೆ. ಶಿವಕುಮಾರ್ ಮುಂದುವರಿಲಿ ಅಂತ ಹೇಳಿ. ಆದ್ರೆ ಹೈಕಮಾಂಡ್ ಇಲ್ಲಿ ಮೌನ ವಹಿಸಿದ ಕಾರಣಕ್ಕೆ ಇಲ್ಲಿ ಯಾವ ರೀತಿಯ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಬರೀ ಈ ಕುರ್ಚಿ ಜಟಾಪಟಿಯೇ ಆರಂಭ ಆಗಿಬಿಟ್ಟಿದೆ. ಎಲ್ಲ ನೋಡಿದ್ರು ಕೂಡ ರಾಜಕೀಯವಾಗಿ ಈಗ ಕಾಂಗ್ರೆಸ್ನ ಯಾವ ಶಾಸಕರ ಹತ್ರ ಕೇಳಿ ಏನ್ ರಾಜಕಾರಣದ ಇದು ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ರೆ ಕುರ್ಚಿ ಜಟಾಪಟಿ. ಅದನ್ನ ನೋಡಿ 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 ನಮಗೆ ಅಸಹ್ಯ ಆಗ್ಬಿಟ್ಟಿದೆ. ಈ ಕುರ್ಚಿ ಜಟಾಪಟಿಯ ಕ್ರಾಂತಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರು. ಈ ಕ್ರಾಂತಿಯನ್ನು ನೋಡಿ 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 ಜನಗಳಿಗೆ ವಾಂತಿ ಬರುವಷ್ಟು ಅಸಹ್ಯ ಅನ್ನಿಸ್ಬಿಟ್ಟಿದೆ. ಗ್ಯಾರಂಟಿ ಸರ್ಕಾರದಲ್ಲಿ ಈ ಸಿಎಂ ಮತ್ತು ಡಿ.ಸಿ.ಎಂ ಕುರ್ಚಿ ಕಾದಾಟ ಇದೆಯಲ್ಲ, ಅದು ನಿಲ್ತಾನೆ ಇಲ್ಲ. ಬಹಳ ಹೇಸಿಕೆಯ ವಿಚಾರ ಇದು. ಪವರ್ ಶೇರಿಂಗ್ ವಿಚಾರದಲ್ಲಿ ಶಾಸಕರು ಸಚಿವರಿಂದ ಲಾಬಿ ಇನ್ನೂ ಕೂಡ ನಡೀತಾನೆ ಇದೆಯಂತೆ. ಇನ್ನು ಕುರ್ಚಿ ಕಿತ್ತಾಟದಲ್ಲಿ ಬಲಪಶುಗಳಾಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಗ್ಯಾರಂಟಿ ಸರ್ಕಾರದಲ್ಲಿ ಸಿಎಂ ಮತ್ತು ಡಿ.ಸಿ.ಎಂ ಕುರ್ಚಿ ಕಾದಾಟ ಇದೆಯಲ್ಲ, ಇದು ನಿಲ್ಲೋ ಹಂಗೆ ಕಾಣಿಸ್ತಾನೆ ಇಲ್ಲ. ಪವರ್ ಶೇರಿಂಗ್ ವಿಚಾರದಲ್ಲಿ ಶಾಸಕರು ಹೈರಾಣಾಗ್ಬಿಟ್ಟಿದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ಬಲಿಪಶುಗಳಾದ್ರ ಕಾಂಗ್ರೆಸ್ ಕಾರ್ಯಕರ್ತರು ಅನ್ನುವಂಥ ಪ್ರಶ್ನೆಯಲ್ಲಿ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಪವರ್ ಶೇರಿಂಗ್ಗೆ ಇತಿಶ್ರೀ ಯಾರಿಡಬೇಕಾಗಿತ್ತು? ಹೈಕಮಾಂಡ್ ಇದಕ್ಕಿಡಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ಮೌನ ವಹಿಸಿದ ಕಾರಣಕ್ಕೆ ಇಲ್ಲಿ ಒಂದು ರೀತಿಯಲ್ಲಿ ಯಾರು ಇದನ್ನ ಕೇಳೋರೇ ಇಲ್ವಾ ಅನ್ನುವಂಥ ಪ್ರಶ್ನೆ ಆಗ್ಬಿಟ್ಟಿದೆ. ಎಷ್ಟು ತಿಂಗಳಂತ ಇದನ್ನೇ ನಡ್ಸ್ಕೊಂಡು ಹೋಗ್ತೀರಪ್ಪ? ಎಷ್ಟು ತಿಂಗಳಂತ ಇದನ್ನ ನಡ್ಸ್ಕೊಂಡು ಹೋಗ್ತೀರಿ? ಅದೇನೋ 3 ಸತಿ ಸುರ್ಜೇವಾಲಾ ಅವ್ರು ಬಂದ್ರು, ಎಲ್ಲಾ ಶಾಸಕರನ್ನ ಕರೆದು ಮೀಟಿಂಗ್ ಮಾಡಿದ್ರು, ಸಚಿವರುಗಳನ್ನ ಕರೆದು ಮೀಟಿಂಗ್ ಮಾಡಿದ್ರು. ಅದಾದ್ರ ಮೇಲೆ ಡಿ.ಸಿ.ಎಂ ಸಿಎಂ ಇಬ್ರು ಕೂಡ ಹೈಕಮಾಂಡ್ಗೆ ಹೋದ್ರು. ಏನಿಲ್ಲ ಅಂದ್ರು ಒಂದು 10 ಸತಿ ಹೋದ್ರೇನೋ ಇದ್ರವರೆಗೆ. ಹೈಕಮಾಂಡ್ಗೆ ಹೋಗೋದು, ಅಲ್ಲಿ ನೋಡಿದ್ರೆ ಹೈಕಮಾಂಡ್ ಅವರು ಯಾರು ಸಿಗಲ್ಲ, ವಾಪಸ್ ಬರೋದು, ಖರ್ಗೆ ಅವ್ರ ಹತ್ರ ಪರ್ಸನಲ್ ಆಗಿ ಮೀಟಿಂಗ್ ಮಾಡೋದು, ಅಲ್ಲೆಲ್ಲೋ ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ಮೀಟಿಂಗ್ ಮಾಡೋದು. ಏನೇ ಆದ್ರೂ ಕೂಡ ಇದು ಯಾವುದು ಕೂಡ ಆಗ್ತಾನೆ ಇಲ್ವಲ್ಲ. ಬಹಳ ಒಂದ್ ರೀತಿ